ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಹೈಕಮಾಂಡ್ ಮುಂದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರಿಗೆ ಹಿನ್ನಡೆ ಆಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಈಗ ಸಿಗ್ತಾ ಇದೆ. ಹೈಕಮಾಂಡ್ ಮುಂದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರಿಗೆ ಹಿನ್ನಡೆಯಾಗಿದೆ. ದೂರು ನೀಡೋದಕ್ಕೆ ಹೋದಂತ ಬಿಎಸ್ವೈಗೆ ಅಮಿತ್ ಶಾ ಅವರಿಂದ ಸಿಕ್ಕಿದ್ದು ಶುದ್ಧ ಸಲಹೆ ಮಾತ್ರ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬಗ್ಗೆ ನಕಾರಾತ್ಮಕ ಅಭಿಪ್ರಾಯ ಬೇಡ. ಬ್ರಿಗೇಡ್ ವಿಚಾರದಲ್ಲಿ ಪರೋಕ್ಷವಾಗಿ ಈಶ್ವರಪ್ಪ ಅವರನ್ನ ಬೆಂಬಲಿಸಿದ್ದಾರೆ ಅಮಿತ್ ಶಾ. ಸಾಧ್ಯ ಆದರೆ ಪದಾಧಿಕಾರಿಗಳ ಪಟ್ಟಿಯನ್ನ ಪರಿಷ್ಕರಿಸಿ ಅಂತ ಬಿಎಸ್ವೈಗೆ ಅಮಿತ್ ಶಾ ಸಲಹೆ ಕೂಡ ಕೊಟ್ಟಿದ್ದಾರೆ. ಪದಾಧಿಕಾರಿಗಳ ಬದಲಾವಣೆ ಕಷ್ಟ ಆದ್ರೆ ಹಿರಿಯರಿಗೆ ಅವಕಾಶ ಕೊಡಿ. ಪದಾಧಿಕಾರಿಗಳ ಪಟ್ಟಿ ಪರಿಷ್ಕರಣೆ ವೇಳೆ ಜಿಲ್ಲಾ ನಾಯಕರನ್ನು ಕೂಡ ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ಆಕ್ಷೇಪ ವ್ಯಕ್ತವಾದ ಜಿಲ್ಲೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿ. ಮೊದಲು ಗೊಂದಲವನ್ನ ಬಗೆಹರಿಸಿಕೊಳ್ಳಿ. ಅಮಿತ್ ಶಾ ಪರೋಕ್ಷ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರಿಗೆ. ಇದರಿಂದಾಗಿ ಒಂದು ರೀತಿ ಮೆತ್ತಗಾಗಿದ್ದಾರೆ ಯಡಿಯೂರಪ್ಪನವರು ಕೂಡ. ಅಕ್ಟೋಬರ್ 6ರಂದು ಕೋರ್ ಕಮಿಟಿಯ ಸಭೆಯನ್ನ ಕೂಡ ಕರೆಯೋದಕ್ಕೆ ಯಡಿಯೂರಪ್ಪ ಈಗ ಮುಂದಾಗಿದ್ದಾರೆ. ಓಕೆ, ಹೈಕಮಾಂಡ್ ಮುಂದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರಿಗೆ ಹಿನ್ನಡೆಯಾಗಿದೆಯಾ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದ್ರೆ ಆ ರೀತಿಯಾಗಿ ಅಮಿತ್ ಶಾ ಅವರ ಹೇಳಿಕೆಗಳು ಆ ರೀತಿಯಾಗಿದ್ದಾವೆ. ದೂರು ನೀಡೋದಕ್ಕೆ ಹೋದಂತ ಬಿಎಸ್ವೈ ಅವರಿಗೆ ಅಮಿತ್ ಶಾ ಅವರು ಒಂದು ರೀತಿ ಸಲಹೆಗಳನ್ನ ಕೊಟ್ಟು ಕಳಿಸಿದ್ದಾರೆ. ಒಂದು ರೀತಿ ಹಿನ್ನಡೆಯಾಗಿ ಅವರು ಯಡಿಯೂರಪ್ಪನವರುವಂಥದ್ದು. ಹಾಗೆ ಈಶ್ವರಪ್ಪನವರನ್ನ ಪರೋಕ್ಷವಾಗಿ ಬೆಂಬಲಿಸುವಂತ ರೀತಿಯಲ್ಲಿ ಅಮಿತ್ ಶಾ ಮಾತನಾಡಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೇಶ್. ಯಡಿಯೂರಪ್ಪನವರಿಗೆ ಹಿನ್ನಡೆ ಅನ್ಕೊಳ್ಳೋದಾ? ಈಶ್ವರಪ್ಪನವರನ್ನ ಪರೋಕ್ಷವಾಗಿ ಅಮಿತ್ ಶಾ ಏನು ಬೆಂಬಲ ಕೊಟ್ಟಿದ್ದಾರೆ, ಈಶ್ವರಪ್ಪನವರ ಮುನ್ನಡೆ ಅನ್ಕೋಬೇಕಾ? ಇದನ್ನ ಏನ್ ಅನ್ಕೋಬಹುದು ಇದನ್ನ? ಮಾದೇಶ್, ಈಗಾಗ್ಲೇ ಒಂದು ಯಡಿಯೂರಪ್ಪನವರು ಒಂದು ಅಮಿತ್ ಶಾ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ಸಾಂದರ್ಭಿಕವಾಗಿ ಎಲ್ಲಾ ಒಂದು ರಾಜ್ಯಾಧ್ಯಕ್ಷಗಳ ಜೊತೆ ಅಮಿತ್ ಶಾ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅಮಿತ್ ಶಾ ಅವರಿಗೆ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಬ್ರಿಗೇಡ್ನಿಂದ ಉಂಟಾಗಿರ್ತಕ್ಕಂಥ ಗೊಂದಲಗಳು ಮತ್ತೆ ರಾಜ್ಯದ ಪಕ್ಷ ಸಂಘಟನೆ ಮತ್ತೆ ನಾಯಕರ ಮುನಿಸು ಈ ಎಲ್ಲ ವಿದ್ಯಮಾನಗಳ ಬಗ್ಗೆಯೂ ಕೂಡ ಒಂದು ಅಮಿತ್ ಶಾ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಮಾಹಿತಿ ಪಡೆದಂತ ಅಮಿತ್ ಶಾ ಅವರು ಒಂದು ಪದಾಧಿಕಾರಿಗಳ ಸೇರ್ಪಡೆ ಬಗ್ಗೆ ಆಗಿರ್ಬೋದು, ಮತ್ತೆ ಈ ಒಂದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಒಂದು ವಿಚಾರ ಆಗಿರ್ಬೋದು, ಎಲ್ಲವಕ್ಕೂ ಕೂಡ ನೀವು ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಇದನ್ನ ಪರೋಕ್ಷವಾಗಿ ಈಶ್ವರಪ್ಪ ಅವರನ್ನ ಬೆಂಬಲಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಯಡಿಯೂರಪ್ಪ ಒಂದು ಆಪ್ತ ವಲಯದಲ್ಲಿ ಮತ್ತೆ ಯಡಿಯೂರಪ್ಪ ಅವರ ಬೆಂಬಲಿಗರಿಂದ ಕೇಳಿ ಬರ್ತಾ ಇರುವಂತ ಒಂದು ಅಂದ್ರೆ ಇದು ಈಶ್ವರಪ್ಪನವರನ್ನ ಬೆಂಬಲಿಸಿದ್ದಾರೆ ಅಂತಲ್ಲ, ಪಕ್ಷ ಸಂಘಟನೆ ದೃಷ್ಟಿಯಿಂದ ಕೆಲವು ಸಲಹೆಗಳನ್ನು ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ಅಷ್ಟೇ ಅಂತ ಕೂಡ ಹೇಳಲಾಗ್ತದೆ. ಇದ್ರ ಜೊತೆಗೆ ಇದೇ ಒಂದು ಅಕ್ಟೋಬರ್ 2, 3, 4 ಮತ್ತೆ 5ರಂದು ಒಂದು ಬೆಳಗಾವಿಯಲ್ಲೂ ಕೂಡ ರಾಜ್ಯ ಕಾರ್ಯಕಾರಿಣಿ ಸಭೆ ಇದೆ. ಒಂದು ಸಭೆಯ ಬಳಿಕ ಅಂದ್ರೆ 6ನೇ ತಾರೀಕು ಒಂದು ಬೆಂಗಳೂರಿನಲ್ಲಿ ಕೋರ್ ಕಮಿಟಿ ಸಭೆಯನ್ನು ಕೂಡ ಕರೆದಿದ್ದಾರೆ. ಹಾಗಾಗಿ ಎಲ್ಲಾ ವಿದ್ಯಮಾನಗಳ ಬಗ್ಗೆ ಕೂಡ ಅಲ್ಲೂ ಚರ್ಚೆ ಆಗುತ್ತೆ. ಹಾಗಾಗಿ ಅಮಿತ್ ಶಾ ಅವರ ಸೂಚನೆ ಮೇರೆಗೆ ಈ ಒಂದು ಕೋರ್ ಕಮಿಟಿ ಸಭೆಯನ್ನು ಕೂಡ ಕರೆಯಲಾಗಿದೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಈ ಒಂದು ಯಡಿಯೂರಪ್ಪ ಮತ್ತೆ ಈಶ್ವರಪ್ಪ ನಡುವಿನ ಈ ಒಂದು ಗೊಂದಲಕ್ಕೆ ಮತ್ತೆ ಈ ಒಂದು ಭಿನ್ನಾಭಿಪ್ರಾಯಕ್ಕೆ ಅಮಿತ್ ಶಾ ಅವರ ಏನೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಬಿಜೆಪಿ ವಲಯದಲ್ಲಿ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸವಾಗಿದೆ ಅಂತಾನೆ ಹೇಳ್ಬೋದು. ಅದೇ ಯಾಕಂದ್ರೆ ಈಗ ಪದಾಧಿಕಾರಿಗಳ ಪಟ್ಟಿಯನ್ನ ವಾಪಸ್ ಕೂಡ ಕಳುಹಿಸಿದ್ರು. ಈಗ ಹಿರಿಯರಿಗೆ ಅವಕಾಶ ಕೊಡಿ ಅನ್ನುವಂತ ಸಲಹೆಯನ್ನು ಕೂಡ ಅಮಿತ್ ಶಾ ಕೊಟ್ಟಿರೋದನ್ನ ನೋಡಿದ್ರೆ ಯಡಿಯೂರಪ್ಪನವರ ಮೇಲೆ ಮೊದಲಿನ ತರದ ಪಾಸಿಟಿವ್ನೆಸ್ ಇಲ್ವಾ ಈಗ ಅನ್ನುವಂಥದ್ದು? ಪಕ್ಷದಲ್ಲಿ ಒಂದು ವಲಯದಲ್ಲಿ ಇದೇ ರೀತಿ ಕೇಳಿ ಬರ್ತಾ ಇದೆ, ಚರ್ಚೆಗಳು ಕೂಡ ಆಗ್ತಾ ಇದೆ. ಅಂದ್ರೆ ಏಕಪಕ್ಷೀಯ ನಿರ್ಧಾರದಿಂದಾಗಿ ಒಂದು ಡ್ಯಾಮೇಜ್ ಆಗ್ಬೋದು ಪಕ್ಷದ ಅನ್ನೋ ದೃಷ್ಟಿಯಿಂದ ಕೆಲವು ಸಕಾರಾತ್ಮಕ ಒಂದು ನಿಲುವುಗಳನ್ನು ಕೂಡ ಪಕ್ಷ ತೆಗೆದುಕೊಳ್ತಾ ಇದೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಈ ದೃಷ್ಟಿಯಿಂದ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಈ ಒಂದು ಕೆಲವು ಒಂದು ಸಲಹೆ ಸೂಚನೆಗಳನ್ನ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಬಿಜೆಪಿ ವಲಯದಲ್ಲೂ ಕೂಡ ಇದು ಚರ್ಚೆ ಆಗ್ತಾ ಇರುವಂತ ವಿಷಯ. ಅಂದ್ರೆ ಇಲ್ಲಿ ಯಾರು ಗೆದ್ರು ಯಾರು ಸೋತ್ರು ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿ ಚರ್ಚೆ ಆಗ್ತಾ ಇದೆ. ಮಾದೇಶ್, ಓಕೆ, ಅಂದ್ರೆ ಈಶ್ವರಪ್ಪನವ್ರಿಗೆ ಒಂದ್ ರೀತಿ ಬಲ ಬಂದಂಗ ಆಯ್ತಾ ಅಂತ ಇನ್ಮೇಲೆ? ಮಾದೇಶ್, ಈಗಾಗಲೇ ಅಮಿತ್ ಶಾ ಅವರು ಸೂಚನೆ ಕೊಟ್ಟಿದ್ರಿಂದ ಅಕ್ಟೋಬರ್ 1ನೇ ತಾರೀಕು ಈಗಾಗಲೇ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಮಾವೇಶನ ಕೂಡ ಆಯೋಜನೆ ಮಾಡೋದಕ್ಕೆ ಎಲ್ಲ ನಿರ್ಧಾರ ಆಗಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಒಂದು ಅಮಿತ್ ಶಾ ಅವರ ಒಂದು ಸೂಚನೆಯಿಂದಾಗಿ ಒಂದು ಈಶ್ವರಪ್ಪನವರಿಗೆ ಬಲ ಬಂದಿದೆ ಅಂತ ಹೇಳ್ಬೋದು. ಆದ್ರೆ ನೇರವಾಗಿ ಅಮಿತ್ ಶಾ ಅವರು ಏನಾದ್ರು ಈಶ್ವರಪ್ಪನವ್ರನ್ನ ಬೆಂಬಲಿಸಿಲ್ಲ. ಆದ್ರೆ ಪಕ್ಷ ಸಂಘಟನೆ ದೃಷ್ಟಿಯಿಂದ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದು ಈಶ್ವರಪ್ಪನವರಿಗೆ ವರದಾನ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮಾದೇಶ್, ಓಕೆ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಕೆಲವು ದಿನಗಳಿಂದ ಉತ್ತರ ಕರ್ನಾಟಕದಲ್ಲಿ ರಣಭೀಕರ ಮಳೆ. ಒಂದು ರೀತಿ ಜನ ತತ್ತರಿಸಿ ಹೋಗಿದ್ದಾರೆ. ಈಗೊಂದಷ್ಟು ಕೊಂಚ ಬಿಡುವು ಸಿಕ್ಕರೂ ಕೂಡ ಮಳೆ, ಆದರೆ ಮಳೆಯಿಂದಾಗಿರುವ ಅವಾಂತರ ಇದೆಯಲ್ಲ ಅದು ಅಷ್ಟಿಷ್ಟಲ್ಲ. ಇದ್ರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೆಜೆ ಜಾರ್ಜ್ ಮತ್ತೆ ಸಚಿವರಾಗಿರೋದಕ್ಕೆ ಏನು ಆರ್ ಅಶೋಕ್ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸಿದರೆ, ಗಣಪತಿ ಆತ್ಮಹತ್ಯೆ ಪ್ರಕರಣದ ಇನ್ನೂ ನ್ಯಾಯಾಲಯದಲ್ಲಿದೆ, ಜಾರ್ಜ್ ಅನ್ನ ತರಾತುರಿಯಲ್ಲಿ ಸಚಿವರನ್ನಾಗಿಸುತ್ತಿರೋದು ಸರಿಯಲ್ಲ ಅಂತ ಹೇಳಿದ್ರು.